ಮಗಳ ಮದುವೆಗೆ ಬೇಕಾದ ಎಲ್ಲ ವ್ಯವಸ್ಥೆ ಆಗಿದೆ. ಇನ್ನು ಜವಳಿ ಮತ್ತು ಬಂಗಾರ ಒಂದು ತಗೊಳ್ಳಿಕ್ಕೆ ಬಾಕಿ ಇದೆ. ಹೌದು ರೀ, ಅದೊಂದು ಆದ್ರೆ ಮತ್ತೆ ಯಾವ ಯೋಚನೆನೂ ಇಲ್ಲ. ಮುಂದಿನ ವಾರ ಈ ಖರೀದಿಗಳಿಗೆ ಹೋಗೋಣ. ಮದುವೆ ದಿನಕ್ಕೆ ಹೇಗೂ 2 ತಿಂಗಳು ಬಾಕಿ ಇದೆ. ಈ ಖರೀದಿಗಳಿಗೆ ಏನಿಲ್ಲ ಅಂದ್ರೂ ಒಂದು 10,000 ರೂಪಾಯಿ ಬೇಕೇ ಬೇಕು. ನಾನು ಅದರ ವ್ಯವಸ್ಥೆ ಮಾಡ್ತೀನಿ. ನಮ್ಮ ಉಳಿತಾಯದ ಹಣ ಎಲ್ಲ ಖಾಲಿ ಆಗ್ತಾ ಬಂದಿದೆ. ಈಗ ಈ ಹಣ ಹೇಗೆ ಹೊಂದಿಸ್ತೀರಿ? ಅದಕ್ಕೇನು ಕಷ್ಟ ಇಲ್ಲ ಬಿಡು. ನಮ್ಮ ತಾತನ ಕಾಲದ ಹಳೇ ಮನೆ ಇದೆಯಲ್ಲ, ಅದನ್ನೇ ಪರಂಧಾಮಯ್ಯನ ಹತ್ರ ಅಡವಿಟ್ಟು ಹಣ ತಗೊಳ್ತೀನಿ. ಆದ್ರೆ ಪರಂದಾಮಯ್ಯ ತುಂಬಾನೇ ಬಡ್ಡಿ ತಗೋತಾರಂತೆ. ನಮಗೆ ಆಮೇಲೆ ತೀರ್ಸೋಕೆ ಕಷ್ಟ ಆಗಲ್ವಾ? ಅದು ನೋಡುವ. ಸದ್ಯಕ್ಕೆ ಒಂದ್ಸಾರಿ ಪರಂಧಾಮಯ್ಯನ ಹತ್ರ ಮಾತಾಡಿ ನೋಡ್ತೇನೆ. ಸರಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಏನ್ ವಿಶೇಷ ಇವತ್ತು ಈ ಕಡೆ? ಮಗಳಿಗೆ ಮದುವೆ ನಿಶ್ಚಯ ಆಗಿದೆ. 2 ತಿಂಗಳ ನಂತರದ ದಿನ ನಿಗಂಟಾಗಿದೆ. ಮದುವೆ ಖರ್ಚಿಗೆ ಒಂದಷ್ಟು ದುಡ್ಡು ಬೇಕಿತ್ತು, ಹಾಗಾಗಿ ನಿಮ್ಮ ಹತ್ರ ಬಂದೆ. ಓ, ಎಷ್ಟು ಬೇಕಿತ್ತು? ಒಂದು 10,000 ಬೇಕಿತ್ತು. ಅದಕ್ಕೇನಂತೆ, ಕೊಡುವ. ಆದ್ರೆ ನನ್ ಬಡ್ಡಿ ಗೊತ್ತಲ್ಲ, 10,000ಕ್ಕೆ ತಿಂಗಳಿಗೆ 1,500 ಬಡ್ಡಿ ಆಗುತ್ತೆ. ಅಯ್ಯಯ್ಯೋ, ಅದು ತೀರಾ ಜಾಸ್ತಿ ಆಯ್ತು. ತಿಂಗಳಿಗೆ 500 ರೂಪಾಯಿ ಬಡ್ಡಿ ಆದ್ರೆ ತೊಂದರೆ ಇಲ್ಲ. ಅಷ್ಟಕ್ಕೆಲ್ಲ ಸಾಧ್ಯನೇ ಇಲ್ಲ. ನಂದು ಬಡ್ಡಿ ವಿಷಯದಲ್ಲಿ ಚೌಕಾಶಿ ಇಲ್ಲ. ಸರಿ ಬಿಡಿ, ಹಾಗಾದ್ರೆ ನನಗೆ ಅಷ್ಟು ಬಡ್ಡಿ ಕೊಡಕ್ಕಾಗಲ್ಲ. ನೀವು ಚೌಕಾಶಿ ಇಲ್ಲ ಅಂತಿದ್ದೀರಿ. ಅದರ ಬದಲಿಗೆ ನಮ್ಮ ತಾತನ ಕಾಲದ ಮನೆಯೊಂದಿದೆ, ಅದನ್ನ ಮಾರಿ ಹಣ ಹೊಂದಿಸ್ಕೊಡ್ತೀನಿ ಬಿಡಿ. ಭೀಮು, ಅನ್ಯಾಯವಾಗಿ ಕೈಗೆ ಬಂದ ಮೀನನ್ನ ಜಾರೋಗ್ಬಿಟ್ಟೆ. ಒಂದೇ ಮಾತಿಗೆ ಎದ್ದು ಹೋದ ಈ ಜಯರಾಮ. ಹೌದು ದಣಿ, ಉಳಿದವರಾದ್ರೆ ಕೊನೆಗೆ 1,000 ರೂಪಾಯಿಗಾದ್ರೂ ಬಂದು ನಿಲ್ಲೋರು. ಅದೇ ಆದ್ರೆ ನಾವು ಅವನನ್ನ ಹಾಗೆ ಬಿಡೋದು ಬೇಡ. ಒಂದ್ ಕೆಲ್ಸ ಮಾಡು, ಆ ಜಯರಾಮನ ಹಳೆ ಮನೆ ದೆವ್ವಗಳ ಕೊಂಪೆ ಅಂತ ಊರೆಲ್ಲ ಪುಕಾರೋ ಹಬ್ಸು. ಆಗ ಆ ಮನೆನ ಯಾರೂ ತಗೊಳ್ಳಲ್ಲ. ಆಮೇಲೆ ಅವನು ನನ್ನ ಕಾಲ ಬಿಡಕ್ಕೆ ಬರ್ಲೇಬೇಕು. ಒಳ್ಳೆ ಉಪಾಯ ನಿಮ್ದು ದಣಿಗಳೇ, ಹಾಗೆ ಮಾಡ್ತೀನಿ. ಏನ್ ಕಿಟ್ಟಿ, ಎಲ್ಲ ಆರಾಮನಾ? ಹೂನಣ್ಣ, ಎಲ್ಲ ಆರಾಮ. ನೀ ಹೇಗಿದ್ಯಾ? ನನ್ನ ಏನ್ ಕೇಳ್ತೀಯ? ನಾನೀಗ ಬದುಕಿರೋದೇ ಹೆಚ್ಚು. ಯಾಕೆ, ಏನಾಯ್ತೋ? ನಿನ್ನೆ ಸಂಜೆ ಪೇಟೆ ಸಂತೆ ಹೋಗಿ ಬರ್ತಾ ಇದ್ದೆ. ದಾರಿಲಿ ದಣಿವಾಯ್ತು ಅಂತ ನಮ್ಮ ಜಯರಾಮನ ಹಳೆ ಮನೆ ಜಗಲಿಲಿ ಕೂತಿದ್ದೆ. ಯಾರೋ ಬೆನ್ ಮೇಲೆ ಜೋರಾಗಿ ಹೊಡೆದಂಗಾಯ್ತು. ಅಲ್ಲೇ ಎಚ್ಚರ ತಪ್ಪಿ ಬಿದ್ಬಿಟ್ಟೆ. ಎಷ್ಟೋ ಹೊತ್ತಾದ ನಂತರ ನಂಗೆ ಎಚ್ಚರ ಆಗಿದ್ದು. ಆಮೇಲೆ ಗೊತ್ತಾಯ್ತು, ಆ ಮನೆ ದೆವ್ವಗಳ ಕೊಂಪೆ ಅಂತ. ಏನು, ಜಯರಾಮನ ಹಳೆ ಮನೆ ದೆವ್ವಗಳ ಕೊಂಪೆನಾ? ಹೌದು, ಮತ್ತೆ ಇಲ್ಲ ಅಂದಿದ್ರೆ ಆ ಜಯರಾಮ ಅಷ್ಟು ದೊಡ್ಡ ಮನೆ ಬಿಟ್ಟು ಈಗಿದ್ದಾನ್ ನೋಡಿ ಅಂತ ಚಿಕ್ಕ ಮನೇಲಿ ಯಾಕಿರ್ತಾನೆ? ನಿಜ ನೀನ್ ಹೇಳ್ತಿರೋದು. ಜಯರಾಮನ ಮನೆ ದೆವ್ವಗಳ ಕೊಂಪೆನೆ. ನೀವೇನ ಜಯರಾಮ ಅಂದ್ರೆ? ಹೌದು. ಏನಾಗ್ಬೇಕಾಗಿತ್ತು? ನಿಮ್ದೊಂದು ಮನೆ ಮಾರಾಟಕ್ಕಿದೆ ಅಂತ ಕೇಳ್ಪಟ್ಟೆ. ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ, ಒಳ್ಳೇದು. ಮೊದಲು ಮನೆ ತೋರಿಸ್ತೇನೆ. ಇಲ್ಲಿಂದ ಅರ್ಧ ಮೈಲಿ ದೂರ ಇದೆ, ಬನ್ನಿ ಹೋಗೋಣ. ಓ, ಅದು ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ನಾನು ಮಾರಾಟ ಮಾಡಬೇಕು ಅಂತ ಇರೋ ಮನೆ. ಓ, ಆ ಮನೆನಾ? ಅಯ್ಯೋ ದೇವ್ರೆ, ಯಾಕ್ರ, ಏನಾಯ್ತು? ಮನೆ ಅಲ್ಲ, ಅದು ದೆವ್ವಗಳ ಕೊಂಪೆ. ಆ ಮನೆ ಅಂತ ಮೊದ್ಲೇ ಗೊತ್ತಿದ್ದಿದ್ರೆ ನಾನು ನಿಮ್ಮ ಸವಾಸಕ್ಕೆ ಬರ್ತಿರ್ಲಿಲ್ಲ. ನೀವು ಧರ್ಮ ಕೊಟ್ರು ಆ ಮನೆ ಬೇಡ ಸ್ವಾಮಿ ನಂಗೆ. ಏನ್ ಗ್ರಾಚಾರನೋ ಏನೋ, ಮನೆ ನೋಡಕ್ ಬಂದವರೆಲ್ಲ ಆ ಮನೆ ದೆವ್ವಗಳ ಕೊಂಪೆ ಅಂತ ವಾಪಸ್ ಹೋಗ್ತಾ ಇದ್ದಾರೆ. ಏನ್ ಮಾಡೋದೋ ಗೊತ್ತಾಗ್ತಾ ಇಲ್ಲ. ಇನ್ನೇನ್ ಮಾಡೋದು? ಆ ಪರಂದಾಮಯ್ಯನ ಹತ್ರನೇ ಸಾಲ ತಗೋಬೇಕು, ಅವನು ಹೇಳಿದಷ್ಟು ಬಡ್ಡಿ ಕೊಟ್ಟು. ಹಾ,
ಪರಂಧಾಮಯ್ಯ ಮಹಾಕುತಂತ್ರಿ. ನನಗೆ ಈಗ ಅನ್ನಿಸ್ತಾ ಇದೆ, ಬಹುಶಃ ಅವನೇ ಈ ಮನೆ ದೆವ್ವದ್ದು ಅಂತ ಪುಕಾರು ಹಬ್ಬಿಸಿ ಮನೆ ಮಾರಾಟ ಆಗದೆ ಇರೋ ಥರ ಮಾಡ್ತಾ ಇದ್ದಾನೆ ಅಂತ. ನೋಡೋಣ, ಈ ಅನುಮಾನನೂ ಪರಿಹರಿಸ್ಕೋತೀನಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನನ್ನ ಹೆಸರು ರಾಜಯ್ಯ, ದೇವಪುರದವನು. ಇಲ್ಲಿಂದ ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಹಳೆ ಮನೆ ನೋಡ್ದೆ. ಬಹಳ ಚಂದ ಇತ್ತು. ಆ ಮನೆಯ ಬಾಗಿಲಿನ ಕುಸುರಿ ಕೆಲಸನೇ ನನಗೆ ಇಷ್ಟ ಆಯ್ತು. 1,00,000 ಆದ್ರೂ ಸರಿ ಆ ಮನೆನ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಆ ಮನೆ ಯಾರ್ದು ಅಂತ ಗೊತ್ತಿಲ್ಲ. ನೀವು ಈ ಊರಲ್ಲಿ ಸ್ವಲ್ಪ ದೊಡ್ಡ ಮನುಷ್ಯರ ತರ ಕಂಡ್ರಿ, ನಿಮ್ಮನ್ನೇ ವಿಚಾರಿಸೋಣ ಅಂತ ಬಂದೆ. ಏನು 1,00,000ಕ್ಕೆ ಆ ಮನೆನ ಖರೀದಿ ಮಾಡ್ತಾ ಇದ್ದೀರಾ? ಯಾಕೆ, ಆ ಬೆಲೆ ಏನಾದ್ರೂ ಕಮ್ಮಿ ಆಯ್ತಾ? ಹೇ, ಹಾಗೇನಿಲ್ಲ, ಒಳ್ಳೆ ಬೆಲೆನೆ. ಆದ್ರೆ ಅದರ ಮಾಲೀಕರು ಯಾರು ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ, ಮತ್ಯಾರು? ನಾನೇ ಅದರ ಮಾಲೀಕ. ಅದೇ ನಾನು ಅನ್ಕೊಂಡೆ, ಸರಿಯಾದ ಮನುಷ್ಯನನ್ನೇ ಭೇಟಿಯಾಗಿದ್ದೀನಿ ಬಿಡಿ. ನಾನು ಈಗ ಹರಿಪುರ ಕಡೆ ಹೊರಟೆ. 2 ದಿನದಲ್ಲಿ ವಾಪಸ್ ಬರ್ತೀನಿ. ಬಂದ್ ಕೂಡ್ಲೆ ವ್ಯವಹಾರ ಮುಗಿಸಿ ಬಿಡೋಣ. ಇದು 1,00,000ಕ್ಕೆ ಒಪ್ಪಿಗೆ ಅಲ್ವಾ ನಿಮ್ಗೆ? ಖಂಡಿತ ಇದೆ, ತಗೊಳ್ಳಿ. ಇದರಲ್ಲಿ 1,000 ಇದೆ, ಮುಂಗಡ ಅಂತ ಇಟ್ಕೊಳ್ಳಿ. 2 ದಿನದಲ್ಲಿ ವಾಪಸ್ ಬರ್ತೀನಿ. ಆಮೇಲೆ ಬಾಕಿ ವ್ಯವಹಾರ ಮುಗಿಸೋಣ. ಆಗಬಹುದು. ದಾನಿ, ಅದು ಜಯರಾಮನ ಮನೆ ಅಲ್ವಾ? ನಿಮ್ದು ಅಂದ್ರಿ? ಜಯರಾಮಂದೆ. ಈಗ ನಾನು ಅದನ್ನ ತಗೊಂಡು ಆ ರಾಜಯ್ಯನಿಗೆ ಮಾರ್ತೀನಿ. ಆ ಮನೆ ಬೆಲೆ 20,000ಕ್ಕಿಂತ ಜಾಸ್ತಿ ಇಲ್ಲ. ಕೂತಲ್ಲ 80,000 ಲಾಭ. ನೀನು ಹೋಗಿ ಆ ಜಯರಾಮನ್ನ ಬರ ಹೇಳು. ಸರಿ ದನಿ. ಏನ್ ಯಜಮಾನ್ರೆ, ಬರ ಹೇಳಿದ್ರಿ? ಹೂ ಕಣಪ್ಪ, ನಿನ್ನ ಮಗಳ ಮದುವೆಗೆ ಅಂತ ಹಣ ಕೇಳ್ಕೊಂಡು ಬಂದಿ. ಏನೋ ವ್ಯವಹಾರ ಕೂಡಿ ಬರ್ಲಿಲ್ಲ. ಹಾಗಂತ ನಾನು ಬಿಡಕ್ಕೆ ಆಗತ್ತೆಯೇ? ಸರಿ, ಒಂದ್ ಕೆಲ್ಸ ಮಾಡುವ. ಈ ಬಡ್ಡಿ ಗಿಡ್ಡಿ ವ್ಯವಹಾರ ಎಲ್ಲ ಏನು ಬೇಡ. ನಿನ್ನ ಹಳೆ ಮನೆನ ನಾನು 10,000ಕ್ಕೆ ತಗೋತೀನಿ, ಸರಿನಾ? ಸ್ವಾಮಿ, ನಾನು 10,000 ನಿಮ್ಮ ಹತ್ರ ಸಾಲ ಅಂತ ಕೇಳಿದ್ದು. ನಾನು ಆ ಮನೆನ 50,000ಕ್ಕಿಂತ ಕಡಿಮೆಗೆ ಮಾರಲ್ಲ. ನಿಮಗೆ ಅಷ್ಟು ಕೊಡೋಕ್ಕಾದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ನಾನು ಬೇರೆ ಯಾರನ್ನಾದ್ರೂ ನೋಡ್ಕೋತೀನಿ. 50,000 ತುಂಬಾ ಜಾಸ್ತಿ ಆಯ್ತು. ಆದ್ರೂ ನೀನು ನಮ್ಮೂರೋನು, ಬೇಕಾದವನು. ಜೊತೆಗೆ ನಿನ್ ಮಗಳ ಮದ್ವೆ ಬೇರೆ ಇದೆ. ಸರಿ, 50,000 ಆದ್ರೆ 50,000 ನಾನ್ ಕೊಂಡ್ಕೋತೀನಿ. ಒಳ್ಳೇದು. ಅದಕ್ಕೆ ಬೇಕಾದ ಕಾಗದ ಪತ್ರ ತಯಾರು ಮಾಡಿ. ನೋಡಿದ್ಯಾ ಭೀಮು, ರಾಜಯ್ಯ ಬರ್ತಾ ಇದ್ದಾನೆ. 50,000 ಬಂಡವಾಳ ಹಾಕಿ 2 ದಿನದಲ್ಲಿ 1,00,000. ಹೇಗೆ? ನೀವು ಬಿಡಿ ದನಿಗಳೇ, ಸಿಕ್ಕಾಪಟ್ಟೆ ಬುದ್ಧಿವಂತರು. ಬನ್ನಿ ರಾಜಯ್ಯನವರೇ, ಬನ್ನಿ. ನಿಮ್ ಮಾತು ಅಂದ್ರೆ ಮಾತು. 2 ದಿನದಲ್ಲಿ ಬರ್ತೀನಿ ಅಂದಿದ್ರಿ, ಬಂದ್ರಿ. ವ್ಯವಹಾರ ಮುಗಿಸೋಣ್ವೆ? ಅಯ್ಯೋ ಸ್ವಾಮಿ, ನಾನೇನೋ ಆ ಮನೆ ತಗೊಳ್ಳೋಣ ಅಂತ ಇದ್ದೆ. ಆದ್ರೆ ಆಮೇಲೆ ಗೊತ್ತಾಯ್ತು ಅದು ದೆವ್ವಗಳ ಕೊಂಪೆ ಅಂತ. ಆ ಮನೆನ ನಾನ್ ಯಾಕೆ ತಗೊಳ್ಳಿ? ಆ ದೆವ್ವಗಳ ಮನೆನ ನನಗ್ ದಾಟ್ಸಕ್ ನೋಡಿದ್ರಲ್ಲ, ಎಂತ ದೊಡ್ಡ ಮನುಷ್ಯರಿ ನೀವು. ನಿಮ್ ಸವಾಸನೂ ಬೇಡ, ನಿಮ್ ಮನೇನೂ ಬೇಡ. ದೊಡ್ಡ ನಮಸ್ಕಾರ ನಿಮ್ಗೆ. ಇದೇನ್ ದಣಿ, ನೀವು ಬಿಟ್ಟ ಬಾಣ ನಿಮ್ಗೆ ತಿರುಗಿ ಬಂತು? ಥೋ, ನಾನು ಆ 20,000 ಮನೆನ 50,000ಕ್ಕೆ ತಗೊಳ್ಳೋ ಹಾಗೆ ಆಯ್ತು. ರಾಜಯ್ಯ, ನಿನ್ ಸಹಾಯದಿಂದ ನನ್ನ ಮಗಳ ಮದುವೆ ಮಾತ್ರ ಅಲ್ಲ, ಸೀಮಂತಕ್ಕೂ ಆಗುವಷ್ಟು ದುಡ್ಡು ಸಿಕ್ತು. ತುಂಬಾ ಉಪಕಾರವಾಯ್ತು. ಉಪಕಾರ ಅಂತೆಲ್ಲ ಏನು ಹೇಳ್ಬೇಡ. ಪರಂದಾಮಯ್ಯನಂತವರ ಕುತಂತ್ರಿಗೆ ತಕ್ಕ ಶಾಸ್ತಿ ಆಯ್ತು ಅನ್ನೋ.